Hi, hello, welcome back to my YouTube channel. ಇದು ನಮ್ಮ ಆಂಟಿ, ನಮ್ಮ ಅಜ್ಜಿ, ನನ್ನ ಮಮ್ಮಿ, along with ನನ್ನ ಮಾವ. ಅಜ್ಜಿ ಮೇಕಪ್ ಮಾಡೋ ದೃಶ್ಯ. ಫೈನಲಿ ನಾವು ವೆಡ್ಡಿಂಗ್ ವೆನ್ಯೂ ರೀಚ್ ಆಗಿದ್ದೀವಿ. ಈ ಫಂಕ್ಷನ್ ಬಂದ್ಬಿಟ್ಟು ಜಾಯ್ಸನ್ ವಿತ್ ಆಶಾ ಇವ್ರದ್ದು ಮದುವೆ ಫಂಕ್ಷನ್. ಫೋನ್ ಅನ್ನ ಚಾರ್ಜ್ ಇಡಕ್ ಅಂತ ಹೇಳಿ ಪ್ಲೇಸ್ ಹುಡುಕ್ತಾ ಇದ್ದೆ. ಅಷ್ಟರಲ್ಲಿ ಗಡಿಯೋ ಸಾಂಗ್ ಕೇಳಕ್ ಶುರುವಾಯ್ತು. ಎಲ್ಲಪ್ಪ ಇದು ಅಂತ ಹೇಳಿ ಬಂದು ನೋಡೋವಾಗ ಹುಡುಗ ಹುಡುಗಿ ಇಬ್ರು ಆ ಸಾಂಗಿಗೆ ಡಾನ್ಸ್ ಮಾಡ್ತಾ ಇದ್ರು. ಗಡಿಯೋ ಆಲ್ಬಮ್ ಸಾಂಗ್ ಅಲ್ಲಿ ನಾನು ಆಕ್ಚುಲಿ ಲೀಡ್ ಆಗಿ ಪರ್ಫಾರ್ಮ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಗಡಿಯೋ ಅಂತ ಹೇಳಿ ಸರ್ಚ್ ಮಾಡಿ ನನ್ನ ಆಲ್ಬಮ್ ಸಾಂಗನ್ನು ನೋಡಿ. ಆ್ಯಂಡ್ ಈ ಕಪಲ್ ಅಂತೂ ತುಂಬ ಲವ್ಲಿಯಾಗಿ ಈ ಸಾಂಗಿಗೆ ಡಾನ್ಸ್ ಮಾಡಿದರು. ನನಗಂತೂ ತುಂಬ ಖುಷಿ ಆಯಿತು. ನನಗೆ ಎಷ್ಟಾಗುತ್ತೆ ಅಷ್ಟು ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು ಈ ಸಾಂಗಿಗೆ ಡಾನ್ಸ್ ಮಾಡಿದ್ದಕ್ಕೆ. ಹಾಗೆ ಬ್ರೈಡ್ ಸಡೋ ವೇರ್ ಮಾಡಕ್ಕೆ ಹೋದಾಗ ಮಕ್ಕಳು ಸ್ವಲ್ಪ ಎಂಟರ್ಟೈನ್ಮೆಂಟ್ಗೋಸ್ಕರ ಡಾನ್ಸ್ ಮಾಡಕ್ಕೆ ಶುರು ಮಾಡಿದ್ರು. ಹಾಗೆ ಶಾಸ್ತ್ರದ ಪ್ರಕಾರ ಸಡೋ ವೇರ್ ಮಾಡಿಬಿಟ್ಟು ಬ್ರೈಡ್ ಮತ್ತೆ ರೀ ಎಂಟ್ರಿ ಕೊಟ್ಟು ಇವರು ಈ ರೀತಿ ಎಂಟ್ರಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಬ್ರೈಡ್ಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಎಂಟ್ರಿ ಕೊಡ್ತಾರೆ. ಈ ಫಂಕ್ಷನ್ ಅಲ್ಲಿ ಕಂಡಂತ ಒಂದು ಟ್ಯಾಲೆಂಟೆಡ್ ಪರ್ಸನ್ ಅಂತ ಹೇಳಿದ್ರೆ ಇವರು ಎರಡು ಧ್ವನಿಗಳಲ್ಲಿ ಹಾಡ್ತಾ ಇದ್ರು, ಮೇಲ್ ಅಂಡ್ ಫಿಮೇಲ್ ಬೋತ್. ನಮ್ಮ ಆಂಟಿ ಅಂತೂ ಇವರಿಗೆ ಫ್ಯಾನ್ ಆಗ್ಬಿಟ್ಟಿದ್ದಾರೆ. ಫೈನಲಿ ನಮ್ಮ ಫಂಕ್ಷನ್ ಎಲ್ಲ ಮುಗೀತು. ಇವಾಗ 3 ಗಂಟೆ ಆಲ್ಮೋಸ್ಟ್. ಇಲ್ಲಿ ಇವಾಗ ಅವಾಗ್ಲೇ ತುಂಬಾ ಬಿಸಿಲಿತ್ತು, ಇವಾಗ ಫುಲ್ ಮೋಡ. ಸುಸ್ತಾಯ್ತು. ಸುಮ್ನೆ ಕೂತು ಕೂಡ ತುಂಬಾ ಸುಸ್ತಾಯ್ತು. ನಮ್ಮಮ್ಮ ಮಾಮ ಎಲ್ಲ ಅವ್ರ ಫ್ಯಾಮಿಲಿ ಅಲ್ವಾ, ಸೊ ಕೂತ್ಕೊಂಡು ಬಗ್ ಮಾತಾಡೋದ್ರಲ್ಲಿ ತುಂಬಾ ಬಿಸಿ ಇದ್ದಾರೆ. ಮಾತ್ ಮುಗಿಸ್ಕೊಂಡು ಇವಾಗ ನಮ್ಮ ಮಾಮ ಅಂತೂ ಬಂದ್ರು. ಮಾತ್ ಮುಗಿಸ್ಕೊಂಡು ಹಾಗೆ ಮನೆಗೆ ಹೊರಡ್ತೀವಿ. ಇನ್ನ ಮಾಡಕ್ ಬೇರೆ ಕೆಲ್ಸ ಏನಿಲ್ಲ. ಸುಸ್ತಾಗಿದೆ. ಸುಮ್ನೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತೆಲ್ಲ ತುಂಬಾ ಅನ್ಕೊಂಡ್ವಿ. ಬಟ್ ಇವಾಗ ಏನು ಅನ್ಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ನಮ್ಮ ಮಾಮ ನಮ್ಮ ಮಮ್ಮಿ ಬ್ಯಾಗ್ ಇಟ್ಕೊಂಡು ಹೋಗ್ತಾರೆ. ಆಗ್ಲೇ ಆನ್ ದ ವೇ ಹೋಗೋವಾಗ ನನಗೆ ನಮ್ಮ ಅಜ್ಜಿ ಮನೆ ಅಂದ್ರೆ ನಮ್ಮ ಮಮ್ಮಿದ ಅಜ್ಜಿ ಮನೆ, ಮುತ್ತಜ್ಜಿ ಮನೆ ಎಲ್ಲ ತೋರಿಸ್ತಾ ಇದ್ರು. ಇವಾಗ ಗಾಡಿ ನಿಲ್ಲಿಸ್ಬಿಟ್ಟು ತೋರಿಸ್ತಾ ಇದಾರೆ. ಅವಾಗ ಜಸ್ಟ್ ಪಾಸಿಂಗ್ ಅಲ್ಲಿ ಹೋಗೋ ಅರ್ಜೆಂಟ್ ಅಲ್ಲಿ ಇದ್ವಲ್ಲ, ಅದಕ್ಕೆ ಸೈಟ್ ಸೀಯಿಂಗ್. ಹಿಂಗ್ ಕಾಣುತ್ತೆ. ಈ ಮನೆಯಲ್ಲಿ ವಾಸವಾಗುತ್ತಿದ್ದರು ಇವರು ಮತ್ತೆ ಒಳಗಡೆ ಇದ್ದಾರೆ. ಇಬ್ರು ಕಾರ್ ಒಳಗಡೆ ಇದ್ದಾರೆ. ಪಂಚಪಾತ್ರೆ ಇವಾಗ್ಲೂ ಮನೆ ಅದೇ ರೀತಿ ಇದೆಯಂತೆ, ಏನು ಬದಲಾವಣೆಗಳಿಲ್ವಂತೆ. ಯಾವ್ದೆಲ್ಲ ಸೇಮ್ ಇದೆ. कोणी म्हणून तू सारीजे नाही माहिती आता अंग काले पर सेम असं पहिल्यांचे बरीत काही आंब्याचे रुख मात्र एक माड ते घर चेंज झालाय. घर चेंज झाल्याचे आंब्याचे रुख ಅಲ್ಲೇ ಈ ಮಾವಿನ ಮರ ಆ ಟೈಮ್ ಇಂದನೂ ಇದೆಯಂತೆ. ಎಷ್ಟು ವರ್ಷದ ಹಿಂದೆ? 50 years. 50 years. ನಿಮಗೆ 50 years ಫುಲ್. ನಮ್ಮ ಮಾಮ ಅಂತ ಬಾ ಹೋಗೋಣ ಅಂತವ್ರೆ. ಕಾರ್ ಒಳಗಡೆ ಕೂತು ನೋಡಕ್ ಬಿಡ್ತಾ ಇಲ್ಲ ಆ ಕಡೆ ಈ ಕಡೆ. ಅದೇ ಮನೆಯವ್ರ ಅನ್ಸುತ್ತೆ. ಆ ಮನೆ ಅವಾಗ ಇವ್ರದು ಈ ಮನೆಯ ಇವಾಗಿನ ಓನರ್ ಬಂದ್ರು, ಒಳಗಡೆ ಹೋಗ್ತಾ ಇದ್ದಾರೆ. ನಾವು ಹೋಗಕ್ಕಾಗಲ್ಲ, ಹಾಗೆ ನಾವು ದೂರದಿಂದ ನೋಡ್ಕೊಂಡು ವಾಪಸ್ ಮಂಗಳೂರಿಗೆ ಹೊರಡ್ತೀವಿ. ಯಾವಾಗ್ಲೂ ಅಷ್ಟೇ ಈ ರೂಟಲ್ಲಿ ಟ್ರಾವೆಲ್ ಮಾಡೋದು ಅಂತ ಹೇಳಿದ್ರೆ ನನಗಂತೂ ತುಂಬಾ ಇಷ್ಟ. ಎಷ್ಟು ಚೆನ್ನಾಗಿರೋ ಒಂದು ಸೀನರಿ ನೋಡಕ್ ಸಿಗುತ್ತೆ. ಫುಲ್ ದಟ್ಟ ಹಸಿರು, ತುಂಬಾ ಖುಷಿ ಕೊಡುತ್ತೆ. ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಅಂದ್ರೆ ಪರ್ಟಿಕ್ಯುಲರ್ಲಿ ಈ ರೂಟ್
ಈ ರೂಟ್ ಏನೋ ತುಂಬಾ ಇಷ್ಟ, ಆದ್ರೆ ಇಲ್ಲಿ ಟ್ರಾವೆಲ್ ಮಾಡೋವಾಗ ಕರ್ವ್ಸ್ ಗಳು ಜಾಸ್ತಿ ಇರೋದ್ರಿಂದ ಸುತ್ತುಗಳು ಸ್ವಲ್ಪ ಈ ವಾಮಿಟಿಂಗ್ ಸೆನ್ಸೇಷನ್ ಫೀಲ್ ಆಗುತ್ತೆ. ಅದೊಂದೇ ನೆಗೆಟಿವ್. ಅದು ಬಿಟ್ರೆ ಬೆಸ್ಟ್ ಒನ್. ಈಗ ಫಂಕ್ಷನ್ ಎಲ್ಲ ಮುಗಿಸಿ ಆಗ್ಲೇ ಹೇಳ್ದಾಗೆ ಸುಸ್ತಾಗ್ಬಿಟ್ಟು ಬ್ಯಾಕ್ ಟು ಮ್ಯಾಂಗಲೋರ್. ಚೆಡ್ವಾನ ಅಂತಿ ಮಾಯ್ ಅಮ್ಮಿ ಪರ ಚೆಡ್ವಾನ ಈಗ ಅವ್ರಿಗೀಗ ಮದ್ವೆದು ಟೆನ್ಷನ್, ನೆಕ್ಸ್ಟ್ ಯಾರ ಮದುವೆ ಅಂತ. ನೆಕ್ಸ್ಟ್ ನಮ್ಮ ಅಜ್ಜಿಗೆ ಇನ್ನೊಂದು ಮದ್ವೆ ಮಾಡಿಸುವ ಪ್ಲಾನ್ ಅಲ್ಲಿ ಇದ್ದೇವೆ ನಾವು. ನೋಡ್ಬೇಕು ಏನಾಗುತ್ತೆ ಅಂತ. ಅಲ್ಲ, ನಿಮ್ಮ ಒಪಿನಿಯನ್ ಎಂತ ಅಜ್ಜಿ? ನಿಮ್ಮ ಮದುವೆ ಒಪಿನಿಯನ್, ಬೇರೆ ಮದ್ವೆ ಆಗ್ತೀರಲ್ಲ ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಷ್ಟಪಡ್ತೀರಾ? ಎಂತ 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 ರಿಪೀಟ್ ಮಾಡಿ. ಹುಡುಗ ನೋಡಿ ಮದುವೆ ಮಾಡಿ ಮತ್ತೆ 50 ಲಕ್ಷ ಆದ್ರೆ ಬೇಕು ನನ್ಗೆ. 50 ಲಕ್ಷ ಬೇಕಾ? 50 ಲಕ್ಷ ಆದ್ರೆ ಬೇಕು. ಎಷ್ಟು ವಯಸ್ಸಿನ ಹುಡುಗ? ಹುಡುಗ ಬೇಕಾ ತಾತ ಬೇಕಾ? ಹುಡುಗ ಆದ್ರೆ ನನಗೆ ಅಂಗಡಿ ಹೋಗ್ಲಿಕ್ಕೆ ಹೋದ್ರೆ ಸಾಕು. ಅಂಗಡಿಗೆ ಹೋಗಿ ಅದಕ್ಕೆಲ್ಲ ನಿಮಗೆ ಎಂತ ಮರಿ ಮೊಮ್ಮಕ್ಕಳು ಬರ್ತಾರಲ್ಲ ಫ್ಯೂಚರ್ ಅಲ್ಲಿ, ಬೇಯಿಸ್ಕೊಡ್ಲಿಕ್ಕೆ ಜನ ಇದ್ರೆ ಸಾಕು ನಮ್ಮ ಮನೆಯಲ್ಲಿ. ನನ್ಗೆ ನಾನು ಕೂತ್ಕೊಂಡು, ನೀವು ಕೂತ್ಕೊಂಡು ನೋಡ್ತೀರಾ? ಅವನು ಬೇಯಿಸ್ಬೇಕಾ? ಅವ್ನು ತರ್ಬೇಕು ಮಾಡ್ಬೇಕು. ನಾನು ಕೊಡೋದು, ಅವ್ನು ಡೌರಿ ಕೊಡ್ತಾನಲ್ಲ. ಡೌರಿ ನೋಡಿ, ನಮ್ಮ ಅಜ್ಜಿಗೆ ಒಂದು ವರ ಬೇಕಿದ್ದಾನಂತೆ. ಸೊ ಯಾರಾದ್ರೂ ಇದ್ರೆ ದಯವಿಟ್ಟು ಹೇಳಿ. 50 ಲಕ್ಷ ವರದಕ್ಷಿಣೆ ಕೇಳ್ತಾ ಇದ್ದಾರೆ. ಡೆಪಾಸಿಟ್ ಮಾಡಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಫಸ್ಟ್ ತೋರ್ಸಿದ್ರೆ ಮಾತ್ರ ಮದ್ವೆ ಅಂತೆ. ಏನ್ ಹೇಳ್ತಾರೋ. ಹಾಗೆ ಕೂತ್ಕೊಂಡು ಈಗ ಡಿಸ್ಕಷನ್ ಅವ್ರಿಗೆ ಮತ್ತೆ ಯಾವಾಗ ಈ ಕಡೆ ಬರೋದು ಅಂತ. ಮನ್ಸ್ ಮಾಡಿದ್ರೆ ನಾಳೆ ಮತ್ತೆ ರಿಟರ್ನ್ ಬರ್ಬೋದು, ಆದ್ರೆ ನೀವು ಮನ್ಸ್ ಮಾಡ್ಬೇಕು. ಆಲ್ರೆಡಿ ಅವರು ನಂತರನೇ ಏನೋ ವಾಂತಿ ಬರ್ತಾ ಇದೆ ಅಂತೆಲ್ಲ ಹೇಳ್ತಾ ಇದಾರೆ ಅಲ್ವಾ? ವಾಂತಿ ಬರ್ತಾ ಇದೆ ಅಲ್ಲ? ವಾಂತಿ ಬರ್ದಿಲ್ವಾ? ಚಾ, ಕನ್ನ ಚಾ ತಗೊಂಡ್ ಬಂದಿದ್ದಾರೆ. ಕನ್ನ ಚಾ ಅಂತ ಹೇಳಿದ್ರೆ ಅದಕ್ಕೆ ಹಾಲು ಹಾಕ್ತದೆ ತಗೊಂಡ್ ಬಂದಿದ್ದಾರೆ. ನಂಗೆ ಕುಡಿ 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 ಅಂತ ಹೇಳ್ತಾರೆ, ನಾನು ಕುಡಿಯುದಿಲ್ಲ. ನೋ ಬ್ಲಾಕ್ ಟೀ. ಎಂತ ಚಾಯ್ ಇದೇಂತ? ಸುಲೇಮನ್ ಚಾಯ? ಕಾಪಿಯಾಗ ಕಾವ. ಬೇರೆ ಭಾಷೆ ಎಲ್ಲ ಕಲಿಸಿ ಕೊಡ್ತಾ ಇದ್ದಾರೆ. ನಾನು ಫಸ್ಟ್ ನೆಟ್ಟಗೆ ಕನ್ನಡ, ಕೊಂಕಣಿ, ತುಳು ಇದನ್ನೆಲ್ಲ ನೆಟ್ಟಗೆ ಮಾತಾಡ್ತೇನೆ. ಆಮೇಲೆ ಬೇರೆ ಭಾಷೆ ಕಲಿತೇನೆ. ಎಲ್ಲ ಅರ್ಧ ಅರ್ಧ ಬರ್ತದೆ. ಈಗ ನಮ್ಮ ಅಜ್ಜಿ ಸ್ಪೆಷಲ್ ಆಗಿ ಅವರು ಬೆಳಿಗ್ಗೆ ಮಾಡಿದ ಬ್ರೇಕ್ಫಾಸ್ಟ್ ಅನ್ನ ಎಲ್ರು ತಿಂದಿರ್ಲಿಲ್ಲ. ಅದಕ್ಕೆ ಅಂದ್ರೆ ತಿಂದಿದ್ವಿ, ಅವ್ರು ಜಾಸ್ತಿನೇ ಮಾಡ್ಕೊಂಡ್ ಬಂದಿದ್ರು. ಈಗ ಮಂಗಗಳಿಗೆ ಹಾಕ್ಬೇಕು ಅಂತ ಮಂಗಗಳನ್ನ ಹುಡುಕ್ತಾ ಇದ್ದಾರೆ. ವಾಟ್ ಇಸ್ ದಿಸ್ ಯಾ? ಸಿ ವಾಟ್ ನಾನ್ಸೆನ್ಸ್. ಶೀ ಮಮ್ಮೆ. ಇದೆಲ್ಲ ಮಂಗಳೂರು ದೋಸೆ ಆಯ್ತಾ? ಮಂಗಳೂರು ದೋಸೆ. ಹಬ್ಬ, ಈ ಫಂಕ್ಷನ್ ಟ್ರಾವೆಲಿಂಗ್ ಎಲ್ಲ ಮುಗಿಸ್ಕೊಂಡು ಫೈನಲಿ ಮನೆಗ್ ಬಂದ್ವಿ. ತುಂಬಾ ಅಂದ್ರೆ ತುಂಬಾ ಸುಸ್ತಾಗಿದೆ. ಗ್ಯಾಪ್ ಅಲ್ಲಿ ನಾವು ಒಂದ್ ಕಡೆ ನಿಲ್ಲಿಸ್ಬಿಟ್ಟು ಟೀ ಕುಡ್ದು ಎಲ್ಲ ಬಂದ್ವಿ. ನಿಜ ಹೇಳ್ಬೇಕಂದ್ರೆ ನಾನು ಆ ಫಂಕ್ಷನ್ ಹಾಲ್ ಇಂದ ಹೊರಟಾಗ ಹೇಳಿದೀನಿ ಟೀ ಕುಡಿಬೇಕು ಅಂತ ಅನಿಸ್ತಿದೆ ಅಂತ. ಇಡೀ ದಾರಿಯಲ್ಲಿ ಎಲ್ಲೂ ಸಿಗ್ಲಿಲ್ಲ. ಇನ್ನೇನ್ ಮನೆಗೆ ರೀಚ್ ಆಗಕ್ಕೆ ಒಂದು 45 ಮಿನಿಟ್ಸ್ ಇದೆ. ಅವಾಗ ಒಂದು ಹೋಟೆಲಿಗೆ ಕರ್ಕೊಂಡು ಹೋದೆ. ಟೀ ಕುಡ್ಕೊಂಡ್ ಬಂದ್ವಿ. ಅಂಡ್ ನಾನಂತೂ ಆ ಟೀ ಕುಡಿದ ನಂತರ ಸ್ವಲ್ಪ ರಿಫ್ರೆಶ್ ಅನ್ನಿಸ್ತು. ಬಟ್ ಇವಾಗ ಮತ್ತೆ ಮನೆಗ್ ಬಂದ ನಂತರ ಗೊತ್ತಿದೆಯಲ್ವಾ, 5 ನಿಮಿಷ ಸೋಫಾದ ಮೇಲೆನೆ ಎಲ್ಲ ಚಿಲ್ ಮಾಡ್ಕೊಂಡು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ನೀವು ನನ್ನ ವಿಡಿಯೋ ಪೂರ್ತಿಯಾಗಿ ನೋಡಿದೀರಾ. ನಿಮಗೆ ನನ್ನ ವಿಡಿಯೋ ಹೇಗ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹೇಳಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೀವು ಇನ್ನ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇವಾಗ್ಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. Thank you.